ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿಯ ಅಧಿಪತಿ ಲಾಭದಲ್ಲಿದ್ದಾನಲ್ಲ, ಹೀಗಾಗಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ. ಸ್ತ್ರೀಯರಿಗೆ ಅದು ಚಂದ್ರ ಸ್ತ್ರೀಕಾರಕ, ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಜೋರಿರ್ತಾರೆ ಅಂಥವರು ಅಧಿಕಾರದ ಬಲ ಆ ಥರದ್ದೆಲ್ಲ ಸಿಗುತ್ತೆ. ಆ ಥರದ್ದು ಯಾಕೆಂದರೆ ಓಜರಾಶಿಯಲ್ಲಿದ್ದಾನೆ ಚಂದ್ರ, ಇದನ್ನೆಲ್ಲ ನೋಡ್ಕೊಳ್ಬೇಕು. ಅದು ಸ್ವಲ್ಪ ಫಲ ಬರುತ್ತದೆ. ಇನ್ನು ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದಾವೆ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಖಿನ್ನತೆ, ವ್ಯಾಪಾರಿಗಳಷ್ಟೇ ತೊಂದರೆಗಳ ಏರ್ಪಾಡಾಗ್ತಕ್ಕಂಥದ್ದು, ನಂಬಿಸಿ ಮೋಸ ಹೋಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಸ್ವಲ್ಪ ಉದರ ಬಾಧೆ ಕೂಡ ಇದೆ ನಿಮಗೆ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ತಪ್ಪದೆ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಮನಸ್ಸು ನಿರಾಳತೆಯಿಂದ ಕೂಡಬೇಕಂದ್ರೆ ಶಿವಶಕ್ತಿಯರ ಆರಾಧನೆ ಬೇಕು, ಅದನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸರಳವಾದ ಸುಲಭ ಉಪಾಯದಲ್ಲಿ ಕೆಲಸ ಸಾಧಿಸ್ತೀರಾ. ಈ ದಿವಸ ನಿಮಗೆ ಸ್ವಲ್ಪ ಸಾಲಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು, ಸಾಲಾಗಿಲ್ಲ ಮಾಡ್ಕೋಬೇಡಿ. ಅದು ಏನಾಗುತ್ತೆ, ತುಂಬ ನಾಜೂಕಾಗಿ ಸಾಲ ಮಾಡೋದು ಇರುತ್ತೆ. ಅಂದರೆ ಎಷ್ಟು ಬೇಕೋ ಅಷ್ಟೇ ಹೆಚ್ಚಿನದಾಗ ನಾನೇನು ಮಾಡ್ತಾ ಇಲ್ಲ ಆ ಥರದ್ದು ಮನಸ್ಸಿಗೆ ಬರುತ್ತೆ. ಆದರೆ ಅದೇ ನಿಮಗೆ ಮುಳುವಾಗುತ್ತೆ. ಯಾಕೆಂದರೆ ಇಲ್ಲಿ ಗುರು ಇದ್ದಾನೆ, ಜೊತೆಗೆ ಮಾಂದಿ ಇದೆ, ಈ ಕಾರಣದಿಂದಾಗಿ. ಇನ್ನು ಈ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಆಗುತ್ತೆ. ಅವರ ವಿದ್ಯಾಭ್ಯಾಸ, ಅವರ ಚಟುವಟಿಕೆಗಳು, ಅವರ ಒಂದು ವರ್ತನೆ, ಇದು ನಿಮಗೆ ಬೇಜಾರಾಗಬಹುದು. ಅಂಥದ್ದೊಂದು ಲಕ್ಷಣ ಇದೆ. ಈ ದಿವಸ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡಿ, ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ಈ ದಿವಸ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಒಂದು ಸಂಸ್ಕಾರ ಅಂತೀವಲ್ಲ, ಆ ಥರದೊಂದು ಮನಸ್ಸಿಗೆ ಒಂದು ಸಮಾಧಾನದ ಲಕ್ಷಣ ಏರ್ಪಾಡಾಗುತ್ತೆ. ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲ ಇದೆ, ಯೋಚನೆ ಮಾಡಬೇಡಿ. ಈ ದಿವಸ ಬೌದ್ಧಿಕವಾಗಿ ನಿಮ್ಮ ಆಲೋಚನಾ ಶಕ್ತಿ ಕಳ್ಕೊಳ್ತೀರ. ಮತ್ತು ಈ ಮುಖ್ಯವಾದ ವಿಚಾರ ನಿರ್ಣಯ ತೆಗೆದುಕೊಳ್ಳುವಾಗ, ಇಂಪಾರ್ಟೆಂಟ್ ಡಾಕ್ಯುಮೆಂಟಿಗೆ ಸೈನ್ ಮಾಡೋದಾಗಬಹುದು, ಏನೋ ಒಂದು ಮುಖ್ಯವಾದದ್ದು ಅಲ್ಲಿ ಎಡವು ಬಿಡ್ತೀರ. ಹೀಗಾಗಿ ಗುರು ಹಿರಿಯರ ಸಲಹೆ ತಗೊಳ್ಳೋದು ಒಳ್ಳೆಯದು. ಪ್ರಾರ್ಥನೆಗೆ ಗುರು ಪ್ರಾರ್ಥನೆಯನ್ನೇ ಮಾಡಿ, ಗುರು ಸೇವೆ, ಗುರು ಮಂದಿರಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ನಷ್ಟ ಇದೆ. ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಅಸಮಾಧಾನ ಬಂಧುಗಳಿಂದ, ಮಿತ್ರರಿಂದ ಸೂಚಿಸ್ತಾ ಇದೆ. ಜೊತೆಗೆ ಪ್ರಯಾಣ ಸಮಾಧಾನ ಕೊಡೋದಿಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕು ಈ ದಿವಸ ಪ್ರಾರ್ಥನೆಗೆ ನೀವು ಶಿವಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಮನಸ್ಸಿಗೆ ಸಮಾಧಾನ ಇರ್ತದೆ. ಈ ದಿವಸ ನಿಮ್ಮ ವೃತ್ತಿಯಲ್ಲಿ, ಕೆಲಸದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಗಂಟಲಲ್ಲಿ ಏನು ಕಿರಿಕಿರಿ ಉಂಟಾಗುತ್ತೆ. ಜೊತೆಗೆ ಈ ದಿವಸ ಮುಖ್ಯವಾಗಿ ಈ ಚಂದ್ರ ಸಪ್ತಮದಲ್ಲಿರೋದ್ರಿಂದ ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ನೀವು ಗುರುಮಂದಿರದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ಸಿಹಿ ಪದಾರ್ಥದ ಆಹಾರಗಳಿಂದ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಅತಿಯಾದ ಸೇವನೆ ಅದೇ ತೊಂದರೆ ಆಗುತ್ತೆ. ಮಾತು ಹಿತವಾಗಿರೋದಿಲ್ಲ ಈ ದಿವಸ. ಎಂಥ ಮೃದುವಾದವರು ಒರಟಾಗಿ ಮಾತಾಡಿಬಿಡ್ತಾರೆ, ಆ ಥರದೊಂದು ಲಕ್ಷಣ ಇದೆ. ಶಾಂತವಾಗಿರಬೇಕು ಈ ದಿವಸ. ಜೊತೆಗೆ ವೃತ್ತಿಯಲ್ಲಿ ಹಾಗೆ ಆಗುತ್ತೆ, ಕೆಲಸದಲ್ಲೂ ಕೂಡ ಒತ್ತಡ ಹೆಚ್ಚಾಗಿ ಕೆಲಸವೂ ಸರಿ ಹೋಗೋದಿಲ್ಲ. ಈ ನಿವಾರಣೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಅರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ? ಓಂ ಗೋವಿಂದಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.